ಕೇವಲ 20 ರೂಪಾಯಿ ಖರ್ಚು ಮಾಡಿಬಿಟ್ಟು ಬಾಳೆಕಾಯಿ ದಿನ ಆಗಾಗ ಮನೆಗೆ ತೊಗೊಬಂದು ಈ ರೀತಿ ಗೊಜ್ಜನ್ನ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ಈ ಥರ ಸಿಪ್ಪೆ ಎಲ್ಲ ತಕ್ಕೋಬೇಕು. ಸೊ ಸಿಪ್ಪೆ ಎಲ್ಲ ತಗೊಂಡ್ಮೇಲೆ ದಿಂಡು ಈ ಥರ ಇರುತ್ತೆ, ಬಾಳೆಕಾಯಿ ದಿಂಡು. ಸೊ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ತೆಂಗಿನಕಾಯಿ, ಗಸಗಸೆ, ಸ್ವಲ್ಪ ಚಕ್ಕೆ, ಒಂದೇ ಒಂದು ಲವಂಗ ಮತ್ತು ಒಂದು 7ರಿಂದ 8 ಮೆಣಸುಕಾಳು, ಸ್ವಲ್ಪ ನೋಡಿ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, ಹಾಫ್ ಟೊಮೆಟೊ ಇಷ್ಟನ್ನು ಹಾಕಿ ಮಸಾಲೆ ರುಬ್ಕೋಬೇಕು. ಸಾಂಬಾರು ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು. ಸೊ ಮಸಾಲೆ ಅಂತೂ ರುಬ್ಬಿದಾಯಿತು. ನೆಕ್ಸ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂಥೇಳಿ. ಸೊ ಏನೂ ಇಲ್ಲ, ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾಯ್ದಾದ್ಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಮತ್ತು ನಾವು ಆಲ್ರೆಡಿ ಹಚ್ಚಿಟ್ಟಿರುವಂಥ ಬಾಳೆಕಾಯಿ ದಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಸೊ ಏನು ಗೊತ್ತಾ, ಇದನ್ನು ತಿನ್ನೋದ್ರಿಂದ ಯಾರ್ಯಾರಿಗೆ ಹೊಟ್ಟೆನಲ್ಲಿ ಕಿಡ್ನಿ ಸ್ಟೋನು ಇಲ್ಲಾಂದರೆ ಕೂದಲು ಇದೆಲ್ಲ ಇರುತ್ತೋ ಅದೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಆಗಾಗ ಈ ಥರ ಹೆಲ್ತಿ ಫುಡ್ನು ಮಾಡ್ಕೊಂಡು ತಿಂತಾಯಿರಿ. ನಾನು ಅಷ್ಟೇ ಯಾವಾಗಾದರೂ ಅದು ಕಣ್ಣಿಗೆ ಬಿದ್ದರೆ ಮಾರ್ಕೆಟಲ್ಲಿ ತೊಗೊಂಡು ಬರ್ತಾಯಿರ್ತೀನಿ. ಈ ಥರ ದೋಸೆ ಜೊತೆ ಚಪಾತಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕಾಳನ್ನ ನೆನೆಸಿಟ್ಕೊಂಡಿದ್ದೆ, ಕಡಲೆಬೇಳೆನ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಆಮೇಲೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಅಂತಲೇ ಹೇಳ್ಬೋದು. ನೀವು ಯಾರೂ ತಿಂದಿಲ್ಲ ಅನ್ನೋರು ತಿನ್ನೋಡಿ. ನೆಕ್ಸ್ಟ್ ಇನ್ನೊಂದ್ಸಲಿ ನಿಮಗೇ ಆ ಟೇಸ್ಟ್ ಸಖತ್ತಾಗಿ ಅನಿಸುತ್ತೆ ಮತ್ತು ಮಾಡ್ಕೊಂಡು ತಿಂತಾಯಿರ್ತೀರ. ನಾನಿಲ್ಲಿ ದೋಸೆ ಜೊತೆಗೆ ಮಾಡ್ಕೊಂಡಿದ್ದೆ, ನೀವು ಚಪಾತಿ ಜೊತೆಗೆ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಹೆಲ್ತಿ ಫುಡ್ನ ಮಾಡ್ಕೊಂಡು ಅವಾಗವಾಗ ತಿನ್ನಲೇಬೇಕಲ್ವಾ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.